ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬ ದೇಶದ ನಾಯಕರುಗಳು ಕೊಡ್ತಾ ಇರೋ ಸ್ಟೇಟ್ಮೆಂಟ್ಗೆ ತಾಳಮೇಳ ಸರಿಯಾಗಿ ಆಗ್ತಾ ಇಲ್ಲ. ನೋಡಿ, ಇರಾನ್ ಜೊತೆ ಮಾತುಕತೆಗೆ ಪ್ಲಾನ್ ಸಿದ್ಧ ಅಂತ ಈಗ ಅಮೆರಿಕ ಮತ್ತೆ ಹೇಳ್ತಾ ಇದೆ. ಇರಾನ್ ದೇಶಕ್ಕೆ 15 ಅಂಶಗಳ ಪ್ಲಾನ್ ಅನ್ನ ಕಳಿಸಿದೀವಿ ಅಂತ ಅಮೆರಿಕ ಮಾಹಿತಿ ಕೊಡ್ತಾ ಇದ್ದು, ಟ್ರಂಪ್ ಹೇಳಿಕೆಯನ್ನ ಇರಾನ್ ಸರ್ಕಾರ ಅಲ್ಲಗಳಿತಾ ಇದೆ. ಅಮೆರಿಕ ನಮ್ಮ ಜೊತೆ ಮಾತುಕತೆ ಪ್ರಸ್ತಾಪ ಇಟ್ಟೇ ಇಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಟ್ರಂಪ್ ಹೋಗಿ ಬಂದು ಬರೀ ಎಡವಟ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಾ, ಸುಳ್ಳು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಾ, ಇಲ್ದೆಲ್ಲ ಇರೋದನ್ನ ಸೃಷ್ಟಿ ಮಾಡ್ತಾ ಇದ್ದಾರಾ ಒಂದು ವಿಚಾರ. ಆಮೇಲೆ ಇನ್ನೊಂದೇನಂದ್ರೆ 5 ದಿನಗಳ ಕಾಲ ಕದನ ವಿರಾಮ ಅಂದ್ರು. ಆದರೆ ಇರಾನ್ ಹೇಳ್ತಾ ಇದೆ, ಅವ್ರು ಬೇಕಾದ್ರೆ ಹೇಳ್ಕೊಳ್ಳಿ, ಅವರು ಷೇರು ಮಾರುಕಟ್ಟೆಯನ್ನ ಸ್ವಲ್ಪ ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಇಂಥ ಸುಳ್ಳು ಪಳ್ಳು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ನಾವು ಯುದ್ಧ ನಿಲ್ಸಲ್ಲ ಅಂತ ಹೇಳಿದರು. ಇದರ ನಡುವೆ ನೋಡಿ, ಈಗ ಏನೋ ಒಂದಷ್ಟು ಅಂಶಗಳನ್ನು ಕಳಿಸಿದೀವಿ, ಅವ್ರ ಹತ್ರ ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಗಳಿಗೆ ಒಂದು ಸ್ಟೇಟ್ಮೆಂಟು ಈ ಅಮೆರಿಕದ ಕಡೆಯಿಂದ ಅಥವಾ ಈ ಟ್ರಂಪ್ ಕಡೆಯಿಂದ. ಒಂದ್ ಕಡೆ ಮಾತುಕತೆ ಪ್ರಸ್ತಾಪ, ಮತ್ತೊಂದ್ ಕಡೆ ಮತ್ತಷ್ಟು ದಾಳಿಗೆ ಅಮೆರಿಕ ಸಿದ್ಧತೆ ನಡೆಸ್ಕೊಳ್ತಾ ಇದೆ. ಇದನ್ನ ನಂಬಕ್ಕಾಗಲ್ಲ. ಗುಳ್ಳೆನರಿ ಅಮೆರಿಕ 3,000 ಹೆಚ್ಚುವರಿ ಸೈನಿಕರನ್ನ ಇರಾನ್ ಕಡೆಗೆ ಅಮೆರಿಕ ರವಾನಿಸಿದೆ. 82ನೇ ಏರ್ಬೋರ್ನ್ ವಿಭಾಗ ಪಶ್ಚಿಮ ಏಷ್ಯಾ ಕಡೆಗೆ ಅಮೆರಿಕ ರವಾನಿಸಿದ್ದು, ಮೆಡಿಟರೇನಿಯನ್ ಮತ್ತು ಪರ್ಷಿಯನ್ ಗಲ್ಫ್ ಬಳಿ ಸೇನೆ ನಿಯೋಜನೆ ಮಾಡಿದ್ದಾರೆ. ಭಾರಿ ಪ್ರಮಾಣದ ದಾಳಿಗೆ ಸಿದ್ಧತೆ ನಡೆಸೋಕೆ 5 ದಿನ ಸಮಯ ತೆಗೆದುಕೊಳ್ತಾ. ಹಾಗಾದ್ರೆ ಅಮೆರಿಕ ಕದನ ವಿರಾಮ ಅಂತ ಹೇಳಿ ಒಂದು ಬ್ರೀತಿಂಗ್ ಸ್ಪೇಸ್ ತಗೊಂಡು ಇನ್ನೂ ಫೋರ್ಸ್ಫುಲಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ತೀರ್ಮಾನ ಮಾಡ್ತಾ, ಹಿಂಗನ್ನುವ ಅನುಮಾನ ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಆರಂಭದಲ್ಲೂ ಅಷ್ಟೇ ಅವರ ಸುಪ್ರೀಂ ಲೀಡರ್ನ ಒಡೆದು ಹಾಕಿದ್ರಲ್ಲ, ಅವಾಗಿನ್ನೂ ರೆಡಿ ಇರಲಿಲ್ಲ ಎರಡೂ ಕಡೆಯವರು. ಇನ್ನೂ ಮಾತಾಡ್ತಾ ಇದೀವಿ ಅಂತ ಹೇಳ್ತಾನೆ ಅಟ್ಯಾಕ್ ಮಾಡಿತ್ತು ಅಮೆರಿಕ. ಬರೀ ಅಟ್ಯಾಕ್ ಮಾಡೋದಲ್ಲ, ಬಂಕರ್ ಬಸ್ಟರ್ಗಳನ್ನ ಬಳಸ್ಕೊಂಡು ಆ ಬಂಕರಲ್ಲಿ ಅಡಗಿದ್ದಂತಹ ಖಮೇನಿಯನ್ನ ಬಿಡ್ಲಿಲ್ಲ, ಮೀಟಿಂಗ್ ಹಾಲ್ನಲ್ಲೇ ಬಡ್ದು ಹಾಕ್ಬಿಟ್ಟಿತ್ತು. ಈಗಲೂ ಕೂಡ ಅಂತಹದ್ದೇ ತಂತ್ರಗಾರಿಕೆನ ನಂಬಕ್ಕಾಗಲ್ಲ. ಇದನ್ನ ಅಮೆರಿಕ 5 ದಿನ ರಿಲೀಫ್ ನೀಡಿದ್ರು ಕೂಡ ಯುದ್ಧ ನಿಲ್ತಾ ಇಲ್ಲ. ಇರಾನ್ ಇಸ್ರೇಲ್ನಿಂದ ದಾಳಿ ಪ್ರತಿದಾಳಿ ಆಗ್ತಲೇ ಇದೆ. ಈಗ ಕ್ಲಸ್ಟರ್ ಬಾಂಬ್ ಅನ್ನು ಕೂಡ ಬಳಸಿದೆ ಇರಾನ್ ಅನ್ನುವಂಥದ್ದನ್ನ ನೋಡ್ತಾ ಇದ್ವಿ. ಈಗ ಇಸ್ರೇಲ್ನಲ್ಲಿ ಈ ಐರನ್ ಡೋಮ್ ಅಂತ ಇದೆ, ಏರ್ ಡಿಫೆನ್ಸ್, ಅದನ್ನು ದಾಟ್ಕೊಂಡು ಹೋಗಿ ಇರಾನ್ ಡ್ಯಾಮೇಜ್ ಮಾಡ್ತಾ ಇದೆ ಇರಾನ್ನ ಶಸ್ತ್ರಾಸ್ತ್ರಗಳು. ನಾವು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೊಡಿಸ್ತಾ ಇದ್ದೆ, ಹೆಂಗೆ ವರ್ಕ್ ಆಗುತ್ತೆ ಈ ಕ್ಲಸ್ಟರ್ ಬಾಂಬ್ಗಳು ಆ್ಯಂಡ್ ಯಾವ ಪ್ರಮಾಣದ ಡ್ಯಾಮೇಜನ್ನ ಇಸ್ರೇಲ್ ಎದುರಿಸ್ತಾ ಇದೆ ಅಂತ. ಇದರ ನಡುವೆ ಇರಾನ್ ಮೇಲೆ ಮತ್ತಷ್ಟು ವಾಯುದಾಳಿಯನ್ನ ನಡೆಸಲಾಗ್ತಾ ಇದೆ. ಅಂದ್ರೆ ಸಂಘಟನೆ ಮಾಡಿದೆ ಇಸ್ರೇಲ್. ಇಸ್ರೇಲ್ ವಿರುದ್ಧ ರಾಕೆಟ್ ಆ್ಯಂಡ್ ಡ್ರೋನ್ ದಾಳಿಯನ್ನ ಇರಾನ್ ಕೂಡ ನಡೆಸ್ತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಜೊತೆಗೆ ವಿಶ್ಲೇಷಣೆಯನ್ನ ನನ್ನ ಕಲಿಗೆ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ, ಈ ಅಮೆರಿಕದ ಗಳಿಗೆಗೊಂದು ಸ್ಟೇಟ್ಮೆಂಟ್ಗಳನ್ನ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ನರಿ ಬುದ್ಧಿ ತೋರಿಸ್ತಾ ಇದೆಯಾ ಅನ್ನೋದು ಪದೇ ಪ್ರೂವ್ ಆಗ್ತಾ ಇದೆ. ಆರಂಭದಲ್ಲೂ ಖಮೇನಿನ ಹೊಡೆದಾಕ್ಬೇಕಾದ್ರೆ ಮಾತುಕತೆ ಹಂತದಲ್ಲೇ ಇತ್ತು, ಏಕಾಏಕಿ ಯುದ್ಧ ಆರಂಭ ಮಾಡ್ತು. ಈಗ ನೋಡಿದ್ರೆ ಅವ್ರ ಪಾಡಿಗೆ ಅವರೇ ಕದನ ವಿರಾಮ ಅಂತಾರೆ, ಮತ್ತೊಂದ್ ಕಡೆ ಸೈನ್ಯವನ್ನ ಅಲರ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಅಂದ್ರೆ ಪ್ರತಿ ಹಂತದಲ್ಲೂ ಸುಳ್ಳು ಹೇಳ್ಕೊಂಡು ಯಾಮಾರಿಸ್ತಾ ಇದೆಯಾ ಅಮೆರಿಕ ಅಂತ, ಇದೇ ಅದರ ತಂತ್ರಗಾರಿಕೆನಾ ಅಂತ? ಖಂಡಿತ ವಿದ್ಯೆ. ಏನಂದ್ರೆ ಈ ಹಿಂದೆ ದಶಕಗಳ ಹಿಂದೆ ನಡೆದಂತಹ ಒಂದು ವಿಯೆಟ್ನಾಂ ಯುದ್ಧವನ್ನ ನೆನಪಿಸ್ಕೊಳ್ಬಹುದು. ಆ ಸಮಯದಲ್ಲಿ ಜಿಮ್ಮಿ ಕಾರ್ಟರ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಂತ ಸಮಯದಲ್ಲಿ ಅಮೆರಿಕ ಈ ಒಂದು ವಿಯೆಟ್ನಾಂ ಯುದ್ಧವನ್ನ ಸೋಲ್ತು. ಆ ಸಂದರ್ಭದಲ್ಲಿ ಅಮೆರಿಕಗೆ ಭಾರಿ ದೊಡ್ಡ ಮುಖಭಂಗ ಎದುರಾಗಿತ್ತು. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ತಾನು ಯಾವುದೇ ಕಾರಣಕ್ಕೂ ಸೋಲಬಾರದು ಅನ್ನೋ ಒಂದು ಮನಸ್ಥಿತಿ ಇದೆ. ಅದೇ ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಸುಮಾರು ಒಂದು 5 ದಿನಗಳ ಕಾಲ ನಾವೇ ಏಕಪಕ್ಷೀಯವಾಗಿ ಯುದ್ಧವನ್ನ ನಿಲ್ಲಿಸ್ತಿದ್ದೇವೆ ಅಂತ ಹೇಳ್ಬಿಟ್ಟು ಇರಾನ್ಗೆ ಒಂದು ರೀತಿ ಸಮಾಧಾನ ಮಾಡೋ ತರ ಒಂದು ಪ್ರಯತ್ನವನ್ನ ಮಾಡೋದ್ರ ಜೊತೆಗೆ ಹಿಂಬಾಗಿಲ ಮೂಲಕ ಭಾರಿ ಪ್ರಮಾಣದ ಸೈನ್ಯವನ್ನ ನಿಯೋಜನೆ ಮಾಡ್ತಾ ಇದೆ ಅಮೆರಿಕ. ಅದರಲ್ಲೂ 3,000 ಹೆಚ್ಚುವರಿ ಸೈನಿಕರು, ಈಗಾಗಲೇ 5,000 ಮರೀನ್ಸ್ ಇರುವಂತ ಒಂದು ತಂಡವನ್ನ ಈ ಹಿಂದೆನೆ ರವಾನಿಸಿತ್ತು ಅಮೆರಿಕ. ಇದೀಗ ಹೆಚ್ಚುವರಿಯಾಗಿ 3,000 ಸೈನಿಕರನ್ನ ಇರಾನ್ ಕಡೆಗೆ ರವಾನಿಸಿದೆ. ಜೊತೆಗೆ 82 ಏರ್ ಬಾರ್ನ್ ಫ್ಲೀಟ್ ಏನಿದೆ ಅದನ್ನು ಕೂಡ ರವಾನೆ ಮಾಡ್ತಿದೆ. ಅಂದ್ರೆ ವಾಯುದಳ ಮತ್ತೆ ನೌಕಾದಳ ಎರಡರ ಒಂದು ಸಮ್ಮಿಶ್ರಣದಲ್ಲಿ ಒಂದು ದಾಳಿ ಮಾಡುವಂತ ಪ್ಲಾನ್ ಇದಾಗಿರ್ಬೋದು. ಜೊತೆಗೆ ಮೆಡಿಟರೇನಿಯನ್ ಸಮುದ್ರ ಮತ್ತೆ ಪರ್ಷಿಯನ್ ಗಲ್ಫ್ ಬಳಿ, ಅಂದ್ರೆ ಭಾರತದ ಏನೊಂದು ಭಾಗದಲ್ಲಿ ಬರುವಂತ ಅರಬ್ಬಿ ಸಮುದ್ರದ ಕಡೆಗೂ ಕೂಡ ಸೇನಾ ತುಕಡಿಗಳು ರವಾನೆ ಆಗ್ತಿದ್ವೆ, ಅದು ಯುದ್ಧ ನೌಕೆಗಳ ಮೂಲಕ. ಈ ಎಲ್ಲ ಮಾಡೋದಕ್ಕೆ ಸುಮಾರು ಒಂದು 5-6 ದಿನ ಸಮಯ ಬೇಕು ಅಂತ ಗೊತ್ತಿತ್ತ ಡೊನಾಲ್ಡ್ ಟ್ರಂಪ್ ಅವ್ರಿಗೆ. ಹಂಗಾಗಿ ಅವರು ಈ ರೀತಿಯಾದಂತ ಒಂದು ಸಮಯ ಕೇಳಿರ್ಬೋದು ಅಂತ ಒಂದು ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಆದ್ರೆ ಮಾಡೋ ತಂತ್ರಗಾರಿಕೆ ಅಮೆರಿಕದ್ದು ಅನ್ನೋದು ಅನುಮಾನವೇ ಬೇಡ ದಿಲೀಪ್ ಅದ್ರಲ್ಲಿ. ಅಂಡ್ ಇನ್ನೂ ಕೂಡ ಇರಾನ್ ಇವರ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ನಂಬ್ಕೊಂಡು ಕೂರುವ ದಡ್ಡತನ ಪ್ರದರ್ಶನ ಮಾಡುತ್ತೆ ಅಂತ ಅಮೆರಿಕನೇ ದಡ್ಡ ಆಗ್ತಾ ಇದೆಯಾ ಅಂತ ಹಂಗ್ ನೋಡೋದಾದ್ರೆ? ಖಂಡಿತ. ಏನಂದ್ರೆ ಇರಾನ್ ಕೇವಲ ಈ ಡೈವರ್ಟ್ ಮಾಡೋ ತಂತ್ರ ಅಂತ ಅಷ್ಟೇ ಹೇಳ್ತಿಲ್ಲ. ಇರಾನ್ ಹೇಳ್ತಿರೋ ಪ್ರಕಾರ
ತೈಲ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಿದೆ. ಜೊತೆಗೆ ಏನೊಂದು ಷೇರು ಮಾರುಕಟ್ಟೆಗಳು ವಿಶ್ವಾದ್ಯಂತ ಭಾರಿ ಕುಸಿತ ಕಾಣ್ತಾ ಇದೆ. ಹಂಗಾಗಿ ಡೊನಾಲ್ಡ್ ಟ್ರಂಪ್ ಈ ರೀತಿ 5 ದಿನಗಳ ಕದನ ವಿರಾಮ ಅಂತ ಹೇಳೋದ್ರ ಮೂಲಕ ಆ ತೈಲ ದರ ಇಳಿಕೆಗೆ ಮತ್ತೆ ಷೇರು ಮಾರುಕಟ್ಟೆ ಒಂದು ಸುಧಾರಣೆ ಮಾಡೋದಕ್ಕೂ ತಂತ್ರಗಾರಿಕೆ ಮಾಡ್ತಿದ್ದಾರೆ ಅಂತ ಇರಾನ್ ಲೇವಡಿ ಆಡ್ತಿದೆ. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧದಲ್ಲೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇರಾನ್ ಅತ್ಯಂತ ಕಟುವಾಗಿ ಕುಟುಕ್ತಾ ಇದೆ. ಇವೆಲ್ಲದ್ರ ಮಧ್ಯೆ ಅಮೆರಿಕ ಇರಾನ್ ಮಾತುಕತೆಗಳು ಏನೇ ಇರಲಿ, ಅದ್ರ ಮಧ್ಯದಲ್ಲಿ ಇಸ್ರೇಲ್ ಮಾತ್ರ ಸುಮ್ಮನೆ ಕೂತಿಲ್ಲ. ಅದು ಇರಾನ್ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ. ಇರಾನ್ನ ಏನೊಂದು ಇಂಧನ ಸ್ಥಾವರಗಳನ್ನ ಬಿಟ್ಟು ಇನ್ ಮಿಕ್ಕಿದ ಎಲ್ಲಾ ಗುರಿಗಳನ್ನು ಇಸ್ರೇಲ್ ಹೊಡೆದಾಗ್ತಾ ಇದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಒಂದು ಇಸ್ರೇಲ್ ಮೇಲೆ ದಾಳಿ ನಡೆಸೋದ್ರ ಮೂಲಕ ಅವೆರಡರ ಯುದ್ಧಗಳು ನಿರಂತರವಾಗಿ ಜಾರಿಯಲ್ಲಿದ್ದಾವೆ. ಈ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಮೆರಿಕ ಒಂದು ಭಾರಿ ಪ್ರಮಾಣದ ದಾಳಿಗೆ ಸಿದ್ಧತೆ ನಡೆಸ್ತಿದ್ಯಾ ಅನ್ನೋದು ಈಗ ಸೃಷ್ಟಿಯಾಗಿರೋ ಅನುಮಾನ. ವಿದ್ಯಾ. ಎಸ್, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ. ಅಮೆರಿಕಾಗೆ ಡೈವರ್ಟ್ ಮಾಡಿ ಹೊಡೆಯುವಂತಹ ನರಿ ಬುದ್ಧಿ ತುಂಬಾ ಚೆನ್ನಾಗಿ ಗೊತ್ತು. ಅದು ಈಗ ಅಂತಲ್ಲ, ಹಲವಾರು ಈ ವಿಯೆಟ್ನಾಂ ಆಗಿರ್ಬೋದು, ಇರಾನ್ ಮೇಲೆ ಮಾಡಿದ ಅಟ್ಯಾಕ್ ಆಗಿರ್ಬೋದು,